ಹಾಯ್ ಹಲೋ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಬಟ್ ಅಷ್ಟು ಆ್ಯಕ್ಟಿವ್ ಆಗಿಲ್ಲ ಯೂಟ್ಯೂಬಲ್ಲಿ. ಬಟ್ ನನ್ನ ಡೇ ಟು ಡೇ ಇದರಲ್ಲಿ ಏನೂ ಚೇಂಜಸ್ ಇಲ್ಲ. ಡಯಟ್ ಸೂಪರಾಗಿ ಹೋಗ್ತಾ ಇದೆ, ಎಕ್ಸಸೈಸ್ ಸೂಪರಾಗಿ ಹೋಗ್ತಾ ಇದೆ. ಸೇಮ್ ಟೈಮ್ ನಾನು ಒಂದು ಸ್ಪಿರಿಚುವಲ್ ಕೋಚ್ ಕೂಡ ಹೌದು. ಸೊ ಆ ಇದರಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀನಿ. ಹೊಸದೇನೋ ಒಂದಿಷ್ಟು ಲರ್ನಿಂಗ್ ನಡೀತಾ ಇದೆ, ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿಲ್ಲ. ಶೋಲೆಟಿಂಗ್ ಅವ್ರದ್ದು ನನಗೆ ಇದು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಥರ್ಡ್ ಟೈಮ್ ನಾನು ರಿಸಲ್ಟ್ ಹಾಕ್ತಾ ಇರೋದು. ಬಟ್ ನಾನು ತುಂಬ ದಿನದಿಂದ ಅವರ ಒಂದು ಡಿಫ್ರೆಂಟ್ ಪ್ರೋಗ್ರಾಮ್ಸ್ಗಳನ್ನು ಯಾವಾಗಲೂ ನಾನು ಟ್ರೈ ಮಾಡ್ತಾ ಬಂದಿದ್ದೀನಿ, ವರ್ಕೌಟ್ಗಳನ್ನು. ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ವೆರಿ ಫಸ್ಟ್ ಟೈಮ್ ನಾನು ಮಾಡಿದಾಗ ರಿಸಲ್ಟ್ ಯಾವಾಗ ಚೆನ್ನಾಗಿ ಬಂತೋ ನಾನು ಆವಾಗಿಂದ ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಇವ್ರದ್ದು ಪ್ರೋಗ್ರಾಮ್ ನನಗೆ ಅಲ್ಟಿಮೇಟಾಗಿ ವರ್ಕ್ ಆಗುತ್ತೆ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ನೀವು ಹೇಗೆ ತಗೊಳ್ತೀರಾ ಅಂತ. ನೀವೊಂದು ಕಾನ್ಫಿಡೆನ್ಸಲ್ಲಿ ಮಾಡಿದರೆ ಅದು ಖಂಡಿತ ವರ್ಕ್ ಆಗುತ್ತೆ. ಮೆಡಿಸನ್ ಆಗಿರಲಿ, ಬೇರೆ ವಿಷಯನೇ ಆಗಿರಲಿ, ನಿಮಗೆ ಆ ಕಾನ್ಫಿಡೆನ್ಸ್ ಬಂತು ಅಂದರೆ ನಾನು ಇದು ಮಾಡಿದರೆ ನಂಗೆ ರಿಸಲ್ಟ್ ಇರುತ್ತೆ ಅಂತ ಡೆಫಿನೆಟ್ಲಿ ಬರುತ್ತೆ. ಡೌಟ್ಫುಲ್ಲಾಗಿ ಮಾಡಿದರೆ ರಿಸಲ್ಟ್ ಕೂಡ ಹಾಗೆ ಇರುತ್ತೆ. ಸೊ ರಿಸಲ್ಟ್ ನೋಡ್ಕೊಂಡು ಬನ್ನಿ, ಆಮೇಲೆ ಮತ್ತೆ ಮಾತಾಡೋಣ. ಮೊದಲು ಬ್ರಾ ಬ್ಯಾಂಡ್ ಇತ್ತು 30.3, ಈಗ 29 ಇದೆ. 1.3 ಇಂಚಸ್ ಕಡಿಮೆ ಆಗಿದೆ. ಬೆಲ್ಲಿ ಫ್ಯಾಟ್ ಬಂದ್ಬಿಟ್ಟು 34.9 ಇತ್ತು, ಆಲ್ಮೋಸ್ಟ್ 35ವರೆಗೂ, ಈಗ 32 ಆಗಿದೆ. ಟೋಟಲ್ 3 ಇಂಚಸ್ ಲಾಸ್ ಆಗಿದೆ 21 ಡೇಸಲ್ಲಿ. ರಿಸಲ್ಟ್ ನೋಡಿದ್ರಿ ಅಲ್ಲ, ಕ್ವಿಕ್ಕಾಗಿ ನಾನು ಏನೇನು ಮಾಡಿದೆ ಹೇಳಿಬಿಡ್ತೀನಿ. ಫುಡ್ ಡಯಟಲ್ಲಿ ಮಾರ್ನಿಂಗ್ ನಂದು ABC ಜ್ಯೂಸ್ ಇರುತ್ತೆ, ಎಲ್ಲ ಆರೆಂಜ್ ಇರುತ್ತೆ ಬ್ರೇಕ್ಫಾಸ್ಟ್ ಜೊತೆಗೆ, ಇಲ್ಲ ಅಂದರೆ ಓಟ್ಸ್ ಸ್ಮೂದಿ ಇರುತ್ತೆ. ಈ ಜ್ಯೂಸ್ ತಗೊಂಡಾಗ ನಾರ್ಮಲ್ ಏನು ನಾವು ಮನೇಲಿ ಬ್ರೇಕ್ಫಾಸ್ಟ್ ಮಾಡಿರ್ತೀನಿ ಅದನ್ನೇ ಜೊತೆಲಿ ತಗೊಳ್ತೀನಿ. ಲೈಕ್ ಚಪಾತಿ, ದೋಸೆ, ಇಡ್ಲಿ, ಪಲಾವ್, ಏನೇ ಇದ್ದರೂ, ರೈಸ್ ಐಟಮ್ ಆಗಲಿ ಯಾವುದೇ ಆಗಲಿ, ಸ್ವಲ್ಪ ಕ್ವಾಂಟಿಟಿ ವೆಜಿಟೇಬಲ್ಸ್ ಜ್ಯೂಸ್ ಅಥವಾ ಫ್ರೂಟ್ ಜ್ಯೂಸ್ ಆ್ಯಡ್ ಮಾಡ್ಕೊಳ್ತೀನಿ. ಒಂದು ಹಿಡಿಯಷ್ಟು ಡ್ರೈ ಫ್ರೂಟ್ಸು, ಇಲ್ಲ ಅಂದರೂ ಒಂದು 5-6 ಬಾದಾಮು ಸೋಕ್ ಮಾಡಿಟ್ಟು ಯಾವ ಟೈಮಲ್ಲಾದರೂ ತಿಂತೀನಿ. ನಾನು ಹೀಗೆ ಅಂತ ಇಲ್ಲ, ಕೆಲವೊಂದು ಸಲ ಬೆಳಗ್ಗೆ ಆಗುತ್ತೆ, ರಾತ್ರಿ ನೆನೆಸಿಡ್ಲಿಕ್ಕೆ ಮರ್ತೋದ್ರೆ ಬೆಳಗ್ಗೆ ನೆನೆಸಿಟ್ಟು ಸಂಜೆಗೆ ತಿಂತೀನಿ ಟೀ ಟೈಮಲ್ಲಿ. ಓಕೆ, ಒನ್ ಟೈಮು ನಾನು ವಿತ್ ಶುಗರ್ ಅಥವಾ ಜಾಗ್ರಿ, ಟೀ, ಕಾಫಿ ಏನಾದರೂ ಒನ್ ಟೈಮ್ ನಾನು ಕುಡಿತಾ ಇದ್ದೆ. ಮಧ್ಯಾಹ್ನದಲ್ಲಿ ಫುಲ್ ಒಂದು ಬೌಲ್ ಫುಲ್ ನಾನು ರಾ ವೆಜಿಟೇಬಲ್ಸ್ ತಗೊಳ್ತೀನಿ. ಕುಕುಂಬರ್ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಎಲ್ಲ ಮಿಕ್ಸ್ ಅಥವಾ ಒಂದು ಹೆಂಗಾದರೂ ಓಕೆ, ಒಂದು ಬೌಲ್ ಫುಲ್ ನಾನು ವೆಜಿಟೇಬಲ್ಸ್ ಇನ್ಕ್ಲೂಡ್ ಮಾಡ್ಕೊಳ್ತಾ ಇದ್ದೆ. ಜೊತೆಯಲ್ಲಿ ಮಾಮೂಲಿ ಫುಡ್, ರೈಸ್, ಸಾಂಬಾರ್, ಒಂದೊಂದು ದಿನ ಒಳ್ಳೆ ಮೂಡಲ್ಲಿದ್ದರೆ ಅಲ್ಲೂ ಕೂಡ ನಾನು ಜೋವಾರು ಮತ್ತು ಚಿಕ್ ಪೀಸ್ ಬೇಯಿಸಿದ್ದು ಸಲಾಡು ಇಂಥದ್ದೇನಾದರೂ ಮಾಡ್ಕೊಳ್ತಾ ಇದ್ದೆ, ಕಟ್ಲೆಟು, ಇಲ್ಲಾಂದರೆ ನಾರ್ಮಲ್ ರೈಸೇ, ಬಟ್ ಕ್ವಾಂಟಿಟಿ ಸ್ವಲ್ಪನೇ. ರಾತ್ರಿಯಲ್ಲಿ ಮಾತ್ರ ವೆರಿ 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 ಸ್ಟ್ರಿಕ್ಟ್. 6:30 to 7 ಒಳಗೆ ನಂದು ಡಿನ್ನರ್ ಮುಗ್ದೋಗುತ್ತೆ. ಹೆಚ್ಚಿನ ಪಕ್ಷ ನಾನು ಓಟ್ಸನ್ನೇ ತಗೊಳ್ತೀನಿ. ಬಿಕಾಸ್ ತುಂಬ ಎಲ್ಲ ಟ್ರೈ ಮಾಡಿದ್ದೀನಿ. ಓಟ್ಸ್ ಬದಲಿಗೆ ಬೇರೆ ಏನಾದರೂ ತಗೊಂಡ್ರೆ, ಅಂದರೆ ರೈಸ್ ಐಟಮ್ ಎಲ್ಲ ತಗೊಂಡ್ರೆ ನನಗೆ ಏನು ಡಿಫ್ರೆನ್ಸ್ ಬರ್ತಾ ಇರಲಿಲ್ಲ. ವೆಯ್ಟು ಸೇಮ್ ಇರ್ತಾಯಿತ್ತು, ಇಲ್ಲ ಸ್ವಲ್ಪ ಪುಟಾನ್ ಆಗ್ತಾಯಿತ್ತು. ಸೊ ನನಗೆ ಅದೇ ಸೂಟ್ ಆಗಿದೆ, ನಾನು ಏನು ಚೇಂಜಸ್ ಮಾಡ್ಕೊಂಡಿಲ್ಲ. ನಾನು ಓಟ್ಸ್ ತಗೊಳ್ತೀನಿ ವಿತ್ ಆ್ಯಪಲ್ ಮತ್ತು ಬಾದಾಮ್ ಏನಾದರೂ ನೆನೆಸಿಟ್ಟಿರ್ತೀನಲ್ಲ ಅದನ್ನೇ ಕಟ್ ಮಾಡಿ ಹಾಕ್ಕೊಳ್ತೀನಿ, ಇಲ್ಲ ಫ್ಲ್ಯಾಕ್ಸ್ ಸೀಡು ಅಥವಾ ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಂಡು ತಿಂತೀನಿ. ಸಿನಮನ್ ಪೌಡರ್ ಇನ್ಕ್ಲೂಡ್ ಇರುತ್ತೆ, ಸ್ಮೂದಿಯಲ್ಲಿ ಹಾಕ್ಕೊಳ್ತೀನಿ, ಇಲ್ಲ ಓಟ್ಸ್ ಏನು ನೈಟ್ ಕುಕ್ ಮಾಡ್ಕೊಳ್ತೀನಿ ಅದರಲ್ಲಿ ಹಾಕ್ಕೊಳ್ತೀನಿ. ಆ್ಯಂಡ್ ಈವ್ನಿಂಗ್ ಕೂಡ ನಾನೇನಾದರೂ ಸ್ವಲ್ಪ ವೆಜಿಟೇಬಲ್ಸ್ನ, ಒಂದು ಸೌತೆಕಾಯಿ ಅಥವಾ ಒಂದು ಕ್ಯಾರೆಟ್ನ ತಿಂತಾಯಿದ್ದೆ. ಸೊ ಇದು ಹೆಚ್ಚು ಕಡಿಮೆ ನನ್ನ ಡಯಟ್. ಆ್ಯಂಡ್ ಮಧ್ಯ ಮಧ್ಯ ಒಂದೊಂದು ದಿನ ಕರ್ಡ್ ಕೂಡ 2-3 ಸ್ಪೂನು, ತುಪ್ಪ ಡೈಲಿ ಅದು 1 ಸ್ಪೂನ್ ಅಂತೂ ಮಿನಿಮಮ್ ತಗೊಳ್ತೀನಿ. ಸೊ ಇದಿಷ್ಟು ನನ್ನದೊಂದು ಸ್ಟ್ಯಾಂಡರ್ಡ್ ಡಯಟು. ಇದ್ರ ಜೊತೆಯಲ್ಲಿ ನಾನು 2-3 ಕಿಲೋಮೀಟರ್ ವಾಕ್ ಎವ್ರಿ ಡೇ, ಈ ಎಕ್ಸಸೈಸ್ ಜೊತೆಯಲ್ಲಿ ನಾನು ಮಾಡಿರೋದು. ಸೊ ಅದನ್ನ ನಾನು ಸ್ವಲ್ಪ ಕಾರ್ಡಿಯೋ ಥರ ಕನ್ಸಿಡರ್ ಮಾಡಿಕೊಂಡು 2-3 ನಿಮಿಷ ಸ್ಪೀಡ್ ವಾಕ್ ಮಾಡಿಕೊಂಡು 10 ನಿಮಿಷ ಈ ವರ್ಕೌಟನ್ನು ಮಾಡಿದ್ದೀನಿ. ಸೊ ಇದು ಹಾನೆಸ್ಟ್ಲಿ ಏನೇನು ಮಾಡಿದ್ದೀನಿ ಎಲ್ಲ ಹೇಳಿದ್ದೀನಿ. ರಿಸಲ್ಟು ಹೆಂಗಿದೆ ನೀವೇ ನೋಡಿದ್ದೀರಾ. ಇನ್ನು ಈ ಚಾಲೆಂಜ್ ತಗೋಬೇಕೋ ಬೇಡ ಅನ್ನೋದು ನೀವೇ ಡಿಸೈಡ್ ಮಾಡಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರಿಗೂ ಮೋಟಿವೇಟ್ ಮಾಡಿ. ಸೊ 70 kg ಇಂದ 55 kg ಜರ್ನಿ ಬಂದಿದ್ದೀನಿ. ಈಸಿ ಅಲ್ಲ, ಯಾವತ್ತೂ ಈಸಿ ಅಲ್ಲ ವೆಯ್ಟ್ ಲಾಸ್ ಅನ್ನೋದು. ಎಲ್ಲ ಮೈಂಡ್ಸೆಟ್. ಫಸ್ಟು ಮೆಂಟಲಿ ಪ್ರಿಪೇರ್ ಆಗಿ ಆಮೇಲೆ ಆ್ಯಕ್ಷನಿಗೆ ಬನ್ನಿ. ಬೇರೆಯವರಿಗೋಸ್ಕರ ಏನೂ ಮಾಡೋಕ್ಕೆ ಹೋಗಬೇಡಿ, ಏನೂ ಆಗಲ್ಲ. ಸೆಲ್ಫ್ ಲವ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಏನಾದರೂ ಮಾಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.